ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೆಲವು ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇತ್ತೀಚೆಗೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಕೆಲವು ಷೇರುಗಳನ್ನ ಆಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ, ಅದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರಿ, ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತು ಕೋವಿಡ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ನೋಡ್ಕೊಂಡು ಮುಂದುವರಿಯೋಣ. ಈಗಾಗಲೇ ಕೋವಿಡ್-19 ಗೆ ಸಂಬಂಧಪಟ್ಟಂತೆ ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ಮುಂಬೈಯಿಂದ ಒಂದು ನ್ಯೂಸ್ ಬಂದಿದೆ ನೋಡಬಹುದು. ಮುಂಬೈ ರಿಪೋರ್ಟ್ಸ್ 2 ಕೋವಿಡ್-19 ಡೆತ್ಸ್. 2 ಡೆತ್ಸ್ ಮುಂಬೈಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲಿ ನೋಡಬಹುದು ಇನ್ಕ್ಲೂಡಿಂಗ್ ಎ ಮೈನರ್. BMC urges calm amid rise in cases. 2 ಡೆತ್ಸ್ ಆಗಿದೆ, ಅದರಲ್ಲಿ ಒಂದು ಮೈನರ್ ಇದೆ. ಇದರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ನೋಡಬಹುದು. The minor had been battling nephrotic syndrome and suffered from kidney failure and hypocalcemic seizures. ಅಂದ್ರೆ ಈಗಾಗಲೇ ಬೇರೆ ಬೇರೆ ಸಮಸ್ಯೆಯಲ್ಲಿ ಇದ್ದಿರುವಂತದ್ದು ಕೇಸ್ ಇದು. ಕಿಡ್ನಿ ಫೇಲ್ಯೂರ್ ಕೂಡ ಆಗಿರುವಂತದ್ದು. ಆ ಒಂದು ಮೈನರ್ ಡೆತ್ ಕಂಡು ಬಂದಿದೆ. ಹಾಗೆ ಸೆಕೆಂಡ್ ಪೇಷಂಟ್ ನೋಡಬಹುದು, 54 ವರ್ಷದ ಪೇಷಂಟ್. ಅವರು ಕೂಡ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್. ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ತಗೊಳ್ತಿದ್ದವರು. ಅಂದ್ರೆ 2 ಕೇಸ್ಗಳು ಕೂಡ ಬೇರೆ ಬೇರೆ ಕಾಯಿಲೆಗಳಿಂದ ನರಳುತ್ತಿದ್ದಂತ ಕೇಸ್ಗಳೇ ಆಗಿದ್ದಾವೆ. ನೋಡಬಹುದು. ಕೋವಿಡ್-19 ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಅಪ್ಡೇಟ್ ನಿನ್ನೆ ಈಗಾಗಲೇ ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೀನಿ. ಒಂದ್ಸಲ ವಿಡಿಯೋ ಕೂಡ ನೋಡಬಹುದು ಹೆಚ್ಚಿನ ವಿಚಾರಕ್ಕೆ. ಇನ್ನು ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಅಪ್ಡೇಟ್ ಅನ್ನು ನೋಡಬಹುದು. ಮ್ಯೂಚುವಲ್ ಫಂಡ್ಸ್ ಆಡ್ ಓವರ್ 1 crore shares to 9 stocks in April 25. ಏಪ್ರಿಲ್ 2025ರಲ್ಲಿ 9 ಷೇರುಗಳಲ್ಲಿ 1 ಕೋಟಿಗಿಂತ ಹೆಚ್ಚು ಷೇರುಗಳನ್ನ ತಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಇದಾವೆ ಆ ಷೇರುಗಳು ಅಂತ ನೋಡೋದಾದ್ರೆ, ಹಾಗೆ ಷೇರುಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಪಾಯಿಂಟ್ ಕ್ಲಿಯರ್ ಇರಲಿ. ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಅವರು ಬೈ ಮಾಡಿದ್ದಾರೆ ಅಂತ ನಾವು ಬೈ ಮಾಡೋದಲ್ಲ. ನೀವು ಸ್ಟಡಿ ಮಾಡಿ, ಆನಂತರ ನಿಮ್ಗೆ ಏನಾದ್ರೂ ಅಲ್ಲಿ ಪಾಸಿಟಿವ್ಸ್ ಇದೆ, ಆ ಕಂಪನಿಗಳಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅನ್ಸಿದ್ರೆ ಆನಂತರ ಡಿಸಿಷನ್ ತಗೊಳ್ಳಿ. ಸ್ಟ್ರೈಟ್ ಅವೇ ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡಕ್ ಹೋಗ್ಬೇಡಿ. ಮೊದಲನೇ ಸ್ಟಾಕ್ NBCC. NBCC ನಲ್ಲಿ ನೋಡಬಹುದು ಏಪ್ರಿಲ್ 25 ಅಲ್ಲಿ ಮ್ಯೂಚುವಲ್ ಫಂಡ್ಸ್ 11.11 ಕೋಟಿ ಷೇರುಗಳನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮಾರ್ಚ್ ಅಲ್ಲಿ ಇದು 9.28 ಕೋಟಿಗಳಿತ್ತು. 9.28 ಕ್ರೋರ್ಸ್ ಇಂದ 11.11 ಕ್ರೋರ್ಗೆ ಜಂಪ್ ಆಗಿದೆ. ಟೋಟಲ್ ಇಲ್ಲಿ 51 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಸ್ಟಾಕ್ ಅನ್ನ ಬೈ ಮಾಡಿದ್ದಾರೆ. ಏಪ್ರಿಲ್ ಇಂದ ಇಲ್ಲಿವರೆಗೂ 42% ಜಂಪ್ ಕೂಡ ಆಗಿದೆ ಸ್ಟಾಕ್. ಯಾಕೆಂದ್ರೆ ದೊಡ್ಡ ಮಟ್ಟದ ಬೈಯಿಂಗ್ ಕಂಡು ಬಂದಿರೋದ್ರಿಂದ ಆಬ್ವಿಯಸ್ಲಿ ಶೇರ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ NBCC ನಲ್ಲಿ. ಇದು ಮೊದಲನೇ ಸ್ಟಾಕ್. ಮೋರ್ ದನ್ 1 crore ಷೇರುಗಳನ್ನ ಅವರು ಆಡ್ ಮಾಡಿದ್ದಾರೆ, ಎಸ್ಪೆಷಲಿ ಏಪ್ರಿಲ್ ತಿಂಗಳಲ್ಲಿ. ಇನ್ನು ಎರಡನೇ ಸ್ಟಾಕ್ ಡೆಲಿವರಿ ನೋಡಬಹುದು. ಮಾರ್ಚ್ ಅಲ್ಲಿ 19.85 ಕೋಟಿ ಷೇರುಗಳಿತ್ತು, ಈಗ 20.97 ಕೋಟಿ ಷೇರುಗಳಾಗಿದೆ. ನಿಯರ್ಲಿ 21 ಕೋಟಿ ಷೇರುಗಳನ್ನ ಮ್ಯೂಚುವಲ್ ಫಂಡ್ಸ್ ಹೊಂದಿದ್ದಾರೆ ಡೆಲಿವರಿ ಶೇರ್ ಅಲ್ಲಿ. ಹಾಗೆ ಸ್ಟಾಕ್ ಕೂಡ 35% ಅಪ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು. ಇದು ಎರಡನೇ ಸ್ಟಾಕ್. ಮೂರನೇ ಸ್ಟಾಕ್ ಗೆ ನಾವು ಬರೆದ್ರೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೋಡಬಹುದು. ಮಾರ್ಚ್ ಅಲ್ಲಿ 9.13 ಕೋಟಿ ಷೇರುಗಳಿತ್ತು ಮ್ಯೂಚುವಲ್ ಫಂಡ್ಸ್ ಹತ್ರ, ಈಗ 15.28 ಕೋಟಿಗಳಾಗಿದೆ. ಬಿಗ್ ಬೈಯಿಂಗ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಸ್ಟಾಕ್ ಕೂಡ ನೋಡಬಹುದು ರ್ಯಾಲಿ 29% ಸಿನ್ಸ್ ದ ಸ್ಟಾರ್ಟ್ ಆಫ್ ಏಪ್ರಿಲ್. ಏಪ್ರಿಲ್ ಇಂದ ಇಲ್ಲಿವರೆಗೂ 29% ಅಪ್ ಕೂಡ ಆಗಿದೆ ಸ್ಟಾಕ್. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲೂ ಕೂಡ ದೊಡ್ಡ ಪ್ರಮಾಣದ ಬೈಯಿಂಗ್ ಅನ್ನು ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ ಏಪ್ರಿಲ್ ಅಲ್ಲಿ. ಇನ್ನು ಎಸ್ ಬ್ಯಾಂಕ್ ಅಲ್ಲೂ ಕೂಡ ಒಂದಷ್ಟು ಬೈಯಿಂಗ್ ನಡೆದಿದೆ ನೋಡಬಹುದು. ಎಸ್ ಬ್ಯಾಂಕ್ ಅಲ್ಲಿ ಮಾರ್ಚ್ ಅಲ್ಲಿ 51.85 ಕೋಟಿ ಷೇರುಗಳಿತ್ತು, ಈಗ 56.07 ಕೋಟಿ ಷೇರುಗಳಾಗಿದೆ. ಅಂದ್ರೆ ಇಲ್ಲೂ ಕೂಡ ನಿಯರ್ಲಿ 4 crore ಷೇರುಗಳನ್ನ ಬೈ ಮಾಡಿದ್ದಾರೆ. ಸ್ಟಾಕ್ ಕೂಡ 22% ಅಪ್ ಆಗಿದೆ ಏಪ್ರಿಲ್ ತಿಂಗಳಲ್ಲಿ. ಟೋಟಲ್ 81 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾವೆ. ನಂತರ ವಿಶಾಲ್ ಮೆಗಾ ಮಾರ್ಟ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ನಡೆದಿದೆ. 52.62 ಕೋಟಿ ಷೇರುಗಳಿತ್ತು ಮಾರ್ಚ್ ಅಲ್ಲಿ, ಈಗ 55.16 ಕೋಟಿ ಷೇರುಗಳಾಗಿದೆ. ಇಲ್ಲೂ ಕೂಡ ಮೋರ್ ದನ್ 2 crore ಷೇರುಗಳನ್ನ ಬೈ ಮಾಡಿದ್ದಾರೆ. 118 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾರೆ. 21% ಅಪ್ ಆಗಿದೆ ಈ ತಿಂಗಳಲ್ಲಿ ಇಲ್ಲಿವರೆಗೂ, ಏಪ್ರಿಲ್ ಇಂದ ಇಲ್ಲಿವರೆಗೂ. ವಿಶಾಲ್ ಮೆಗಾ ಮಾರ್ಟ್ ನಂತರ IDFC ಫಸ್ಟ್ ಬ್ಯಾಂಕ್ ನೋಡಬಹುದು. 57 ಕೋಟಿ ಷೇರುಗಳಿತ್ತು ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ ಅದು 75.44 ಕೋಟಿ ಷೇರುಗಳಾಗಿದೆ. ಇಲ್ಲಂತೂ ತುಂಬಾ ದೊಡ್ಡ ಮಟ್ಟದ ಬೈಯಿಂಗ್ ಅನ್ನ ಮಾಡಿದೆ. 131 ಮ್ಯೂಚುವಲ್ ಫಂಡ್ ಸ್ಕೀಮ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದೆ. ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ 20% ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕೆನರಾ ಬ್ಯಾಂಕ್ ಅಲ್ಲೂ ಕೂಡ ಇವರು ಬೈಯಿಂಗ್ ಅನ್ನ ಮಾಡಿದ್ದಾರೆ. 42.09 ಕೋಟಿಯಿಂದ 43.63 ಕೋಟಿಗೆ ಜಂಪ್ ಆಗಿದೆ ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್. 20% ಸ್ಟಾಕ್ ಅಪ್ ಆಗಿದೆ. 161 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಈ ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ದಾರೆ ನೋಡಬಹುದು. ಇನ್ನು ನೆಕ್ಸ್ಟ್ RBL ಬ್ಯಾಂಕ್ 9.3 ಕೋಟಿ ಷೇರುಗಳಿತ್ತು ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ ನೋಡಬಹುದು 12.36 ಕೋಟಿ ಷೇರುಗಳಾಗಿದೆ. ಇಲ್ಲಿವರೆಗೂ ಸ್ಟಾಕ್ 20% ಅಪ್ ಆಗಿದೆ. 80 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಈ ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ದಾವೆ. ಈ ಷೇರುಗಳನ್ನ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಏಪ್ರಿಲ್ ಅಲ್ಲಿ ಬೈ ಮಾಡಿರುವಂತದ್ದು. ಮತ್ತೊಮ್ಮೆ ರಿಕಾಲ್ ಮಾಡೋದಾದ್ರೆ RBL ಬ್ಯಾಂಕ್, ಕೆನರಾ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್, ವಿಶಾಲ್ ಮೆಗಾ ಮಾರ್ಟ್, ಎಸ್ ಬ್ಯಾಂಕ್, ಹಾಗೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಡೆಲಿವರಿ,
ಹಾಗೆ NBCC ಇಂಡಿಯಾ. ಇಲ್ಲಿ ಮೆಜಾರಿಟಿ ಬ್ಯಾಂಕ್ ಸ್ಟಾಕ್ ಗಳಿದಾವೆ, ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಹಿಂದಿನಿಂದ ಕೂಡ ಒಂದು ಸುದ್ದಿಯನ್ನ ನೋಡ್ತಾ ಇರ್ತೀವಿ, ಎಸ್ಪೆಷಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ. ಬಹುಶಃ ಅದೇ ಕಾರಣಕ್ಕೆ ಇವರು ಬ್ಯಾಂಕಿಂಗ್ ಶೇರುಗಳನ್ನು ಕೂಡ ಬೈ ಮಾಡಿರಬಹುದೇನೋ. NBCC ಇದಂತೂ ಕನ್ಸ್ಟ್ರಕ್ಷನ್ ಅಲ್ಲಿ ಬರುವಂತಹ ಕಂಪನಿ, ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಈ ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ. ನಿಮ್ಗೆ ಏನಾದ್ರು ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸುತ್ತಾ, ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅನ್ಸುತ್ತಾ, ಆ ನಂತರ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ, ಸ್ಟಡಿ ಮಾಡಿ ಆ ನಂತರ ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದು US ಇಂಡಿಯಾ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. ಇಂಡಿಯಾ ಎಕ್ಸ್ಪೆಕ್ಟ್ಸ್ ಮಲ್ಟಿ ಫೇಸ್ ಟ್ರೇಡ್ ಡೀಲ್ ವಿತ್ US ಆಸ್ ಟಾಕ್ಸ್ ಪ್ರೊಸೀಡ್. ಅಂದ್ರೆ US ಜೊತೆಗಿನ ವ್ಯಾಪಾರ ಒಪ್ಪಂದ ಏನಿದೆ ಇದನ್ನ ಮಲ್ಟಿ ಫೇಸ್ ಅಲ್ಲಿ, ಅಂದ್ರೆ ಬೇರೆ ಬೇರೆ ಫೇಸ್ ಅಲ್ಲಿ ಮಾಡ್ಕೊಳ್ಳುವಂತ ಇಂಟ್ರೆಸ್ಟ್ ಅನ್ನ ಭಾರತ ತೋರಿಸ್ತಿದೆ ಅಂತ ಸುದ್ದಿ ಬಂದಿದೆ. ಯಾಕಂದ್ರೆ ಒಂದೇ ಫೇಸ್ ಅಲ್ಲಿ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದೇನೋ, ಅಥವಾ ಪ್ರಾಪರ್ ಆಗಿ ನಾವು ಎಲ್ಲ ಲೆಕ್ಕಾಚಾರಗಳನ್ನ ಮಾಡೋಕ್ ಆಗಲ್ಲ ಅನ್ನೋ ಕಾರಣ ಕೂಡ ಇರಬಹುದು. ಹಾಗಾಗಿ ಬಹುಶಃ ಸೆಕ್ಟರ್ ವೈಸ್ ಫೇಸಸ್ ಅಲ್ಲಿ ಮಾಡುವಂತ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇರಬಹುದು. ಈ ಬಗ್ಗೆ ಅಪ್ಡೇಟ್ ಬಂದಿದೆ. ಇನ್ ಕೇಸ್ ಈ ರೀತಿ ಆದ್ರೆ ಇನ್ನೊಂದಷ್ಟು ಸಮಯ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಬಹುಶಃ ಈ ಸುದ್ದಿ ಕೂಡ ಇವತ್ತು ಮಾರ್ಕೆಟ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರ್ಬೋದೇನೋ, ಯಾಕಂದ್ರೆ ಟ್ರೇಡ್ ಡೀಲ್ ಗೆ ಲೇಟ್ ಆಗುತ್ತೆ, ಟೈಮ್ ತಗೊಳುತ್ತೆ ಅಂತ ಈ ಒಂದು ಸುದ್ದಿ ಕೂಡ ಇವತ್ತು ಬಂದಿದೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ನೋಡೋಣ ಏನೆಲ್ಲ ಔಟ್ಕಮ್ಸ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ನಂತರ ಮಹಾರಾಷ್ಟ್ರದಿಂದ ಒಂದು ಸುದ್ದಿ ಬಂದಿದೆ ನೋಡುದು. ಮಹಾರಾಷ್ಟ್ರ ಕ್ಯಾಬಿನೆಟ್ ಅನೌನ್ಸಸ್ ₹70,000 crore ಹೌಸಿಂಗ್ ಪಾಲಿಸಿ ಫಾರ್ ಲೋ ಇನ್ಕಮ್ ಗ್ರೂಪ್ಸ್. ಹೌಸಿಂಗ್ ಪಾಲಿಸಿ ಅನೌನ್ಸ್ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ. ಅದರಲ್ಲಿ ಸುಮಾರು 70,000 ಕೋಟಿಯನ್ನು ಅನೌನ್ಸ್ ಮಾಡಿದೆ. ನೋಡಬಹುದು, ಇನ್ಕ್ಲೂಡ್ಸ್ ಎ ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ರೇಂಜಿಂಗ್ ಫ್ರಮ್ ಸ್ಲಮ್ ರಿಹ್ಯಾಬಿಲಿಟೇಷನ್ ಟು ರೀಡೆವಲಪ್ಮೆಂಟ್ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ 70,000 crore. Talking to reporters after the cabinet meeting, Chief Minister Devendra Fadnavis said the policy focuses on housing for the common man with the motto ಮೈ ಹೋಮ್ ಮೈ ರೈಟ್. ಮೈ ಹೋಮ್ ಮೈ ರೈಟ್ ಅಂತ ಟ್ಯಾಗ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸುಮಾರು 70,000 ಕೋಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಖಂಡಿತ ಇದು ಹೌಸಿಂಗ್ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ಸುದ್ದಿ ಆಗುತ್ತೆ. ಯಾವ ಕಂಪನಿಗೆ ಸಿಗುತ್ತೋ ಗೊತ್ತಿಲ್ಲ, ಎಸ್ಪೆಷಲಿ ಸ್ಲಮ್ ರಿಹ್ಯಾಬಿಲಿಟೇಷನ್ ಗೆ ಸಂಬಂಧಪಟ್ಟಂತೆ ಅದಾನಿ ಗ್ರೂಪ್ ಕೆಲಸ ಮಾಡ್ತಾ ಇದೆ. ಬಟ್ ಈ ಪ್ರಾಜೆಕ್ಟ್ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. 70,000 ಕೋಟಿಯನ್ನು ಮಹಾರಾಷ್ಟ್ರ ಸರ್ಕಾರ ಅಂತೂ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡಿದೆ. ಇನ್ನು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಾತನ್ನ ಹೇಳಿದೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸುದ್ದಿ ಅಂತ ಹೇಳ್ಬೋದು. ಎಸ್ಪೆಷಲಿ 2018 ಕ್ರಿಪ್ಟೋ ಫ್ರಾಡ್ ಕೇಸ್ ಬಗ್ಗೆ ಇಲ್ಲಿ ಹಿಯರಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಕಮೆಂಟ್ರಿಯನ್ನ ಮಾಡಿದೆ ನೋಡಬಹುದು. ಬ್ಯಾನಿಂಗ್ ಮೇ ಬಿ ಶಟಿಂಗ್ ಯುವರ್ ಐಸ್, ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಬ್ಯಾನ್ ಮಾಡೋದ್ರ ಬಗ್ಗೆ ನಿಮ್ಮ ಕಣ್ಣನ್ನ ಮುಚ್ಚಬಹುದು ಅಷ್ಟೇ ಅಂತ ಹೇಳಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಫ್ಲಾಗ್ಸ್ ನೀಡ್ ಟು ರೆಗ್ಯುಲೇಟ್ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿಯನ್ನ ರೆಗ್ಯುಲೇಟ್ ಮಾಡಬೇಕು ಅನ್ನೋ ಒಪಿನಿಯನ್ ಅನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಖಂಡಿತ ರೆಗ್ಯುಲೇಟ್ ಮಾಡಬೇಕು. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಜನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಕೆಲವು ಫ್ರಾಡ್ ಕೇಸಸ್ ಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಕಡಿವಾಣ ಬೀಳ್ಬೇಕು ಅಂತಂದ್ರೆ ಸರ್ಕಾರ ಇದನ್ನ ರೆಗ್ಯುಲೇಟ್ ಮಾಡಬೇಕು. ಬಟ್ ಇದನ್ನ ಹೇಗೆ ರೆಗ್ಯುಲೇಟ್ ಮಾಡಬೇಕು ಗೊತ್ತಿಲ್ಲ. ಬಹುಶಃ ಅದು ಎಕ್ಸ್ಪರ್ಟ್ಸ್ ಕಮಿಟಿ ಮಾಡಿದ್ರೆ ಅದರಲ್ಲಿ ಗೊತ್ತಾಗ್ಬೋದೇನೋ. ಎಸ್ಪೆಷಲಿ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗುತ್ತೆ ರೆಗ್ಯುಲೇಟ್ ಮಾಡ್ಲಿಕ್ಕೆ. ಬಟ್ ಖಂಡಿತ ಒಂದು ದಾರಿಯನ್ನಂತೂ ಕಂಡುಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ, ಜೊತೆಗೆ ಸಾಕಷ್ಟು ಜನ ಹಣವನ್ನ ಕಳ್ಕೊಂಡಿದ್ದಾರೆ ಕೂಡ. ಅದರಲ್ಲೂ ಫ್ರಾಡ್ ಕೇಸಸ್ ಅಲ್ಲಿ ಹಲವಾರು ಹಣವನ್ನ ಕಳ್ಕೊಂಡಿದ್ದಾರೆ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಬಹುಶಃ ರೆಗ್ಯುಲೇಟ್ ಮಾಡೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಆಗ್ಬೋದು ಅಂತ ಜನರಿಗೆ. ಇನ್ನು ನೆಕ್ಸ್ಟ್ ನಜಾರಾ ಟೆಕ್ನಾಲಜೀಸ್ ಬಗ್ಗೆ ಒಂದು ಅಪ್ಡೇಟ್ ಬಂತು ಇವತ್ತು. ನಜಾರಾ ಟೆಕ್ನಾಲಜೀಸ್ ಅಕ್ವೈರ್ಸ್ UK's ಕನ್ಸೋಲ್ ಗೇಮಿಂಗ್ ಪಬ್ಲಿಷರ್ ಕರ್ವ್ ಗೇಮ್ಸ್ ಫಾರ್ ₹247 crore. 247 ಕೋಟಿಗೆ UKಯ ಕರ್ವ್ ಗೇಮ್ಸ್ ಅನ್ನ ಕಂಪನಿ ಅಕ್ವೈರ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈಗಾಗಲೇ ಈ ಕಂಪನಿ ಸಾಕಷ್ಟು ಅಕ್ವಿಸಿಷನ್ ಗಳನ್ನ ಮಾಡಿದೆ ಗೇಮಿಂಗ್ ಸೆಕ್ಟರ್ ಅಲ್ಲಿ. ನೋಡೋಣ ಕಂಪನಿಗೆ ಎಷ್ಟು ಮಟ್ಟಿಗೆ ಇದೆಲ್ಲನೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅಂತ. ಇನ್ನು ನೆಕ್ಸ್ಟ್ ಇನ್ಶೂರೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಇನ್ಶೂರೆನ್ಸ್ ಅಮೆಂಡ್ಮೆಂಟ್ ಬಿಲ್ ಲೈಕ್ಲಿ ಇನ್ ಮಾನ್ಸೂನ್ ಸೆಷನ್, ಕಂಪೋಸಿಟ್ ಲೈಸೆನ್ಸಸ್ ಅಂಡ್ ನಾಟ್ ಫಾರ್ 100% FDI ಅಂಡ್ ಕಾರ್ಡ್ಸ್. ಇತ್ತೀಚೆಗೆ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿತ್ತು. FDI ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ 100% ಅಲೋ ಮಾಡೋದ್ರ ಬಗ್ಗೆ. ಆ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ ನ ಶೇರುಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಅಂದ್ರೆ ಮುಂದಿನ ಮಾನ್ಸೂನ್ ಸೀಸನ್ ಸೆಷನ್ ಅಲ್ಲಿ ಇದ್ರ ಬಗ್ಗೆ ಬಿಲ್ ಕೂಡ ಬರಬಹುದು ಅನ್ನೋಂತ ಸುದ್ದಿ ಬಂದಿದೆ. ನೋಡೋಣ. ನಂತರ ಮೂಡೀಸ್ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇಂಡಿಯನ್ ಪೋರ್ಟ್ಸ್ ಸೆಟ್ ಟು ಗೇನ್ ಫ್ರಮ್ ಆನ್ಗೋಯಿಂಗ್ ಸಪ್ಲೈ ಚೈನ್ ಶಿಫ್ಟ್. ಮೂಡೀಸ್ ವೇಸ್ ಆನ್ ದ ಚೀನಾ +1 ಸ್ಟ್ರಾಟಜಿ. ಇತ್ತೀಚಿನ ಸಪ್ಲೈ ಚೈನ್ ಶಿಫ್ಟ್ಸ್ ಏನಿದೆ ಬಹುಶಃ ಅದು ಇಂಡಿಯನ್ ಪೋರ್ಟ್ಸ್ ಗೆ ಒಂದಷ್ಟು ಲಾಭವನ್ನು ತಂದು ಕೊಡಬಹುದು ಅನ್ನೋಂತ ರಿಪೋರ್ಟ್ ಅನ್ನು ಮೂಡೀಸ್ ಅವರು ಕೊಡ್ತಿದ್ದಾರೆ. ಎಸ್ಪೆಷಲಿ ಚೀನಾ +1 ಸ್ಟ್ರಾಟಜಿ ಏನಿದೆ ಇದು ಸಪ್ಲೈ ಚೈನ್ ಗೆ ಸಂಬಂಧಪಟ್ಟಂತೆ ನಮ್ಮ ಇಂಡಿಯನ್ ಪೋರ್ಟ್ಸ್ ಗೆ ಅವಕಾಶವನ್ನ ಒದಗಿಸಬಹುದು ಅನ್ನುವಂಥದ್ದು. ನೋಡೋಣ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತಂತೆ. ಯಾಕಂದ್ರೆ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಆಗುವಂತದ್ದಲ್ಲ, ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ನಡೀತಾ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಅವೆಲ್ಲವೂ ಕೂಡ ಫ್ರೂಟ್ಫುಲ್ ಆಗಿರ್ತವೆ ಅಂತ. ಇನ್ನು ಝೊಮ್ಯಾಟೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನಿಮ್ಗೆಲ್ರಿಗೂ ಗೊತ್ತಿದೆ ಝೊಮ್ಯಾಟೋದ ಹೆಸರು ಈಗ ಎಟರ್ನಲ್ ಅಂತ ಆಗಿದೆ.
Eternal shares could see $1.3 billion FII outflow. MSCI exclusion. Jeffries explains why. The company MSCI ಇಂಡೆಕ್ಸ್ ಗಿಂದ ಎಕ್ಸ್ಕ್ಲೂಡ್ ಆಗೋದ್ರಿಂದ ಸುಮಾರು $1.3 ಬಿಲಿಯನ್ FIIs ಔಟ್ಫ್ಲೋ ಹೋಗ್ಬೋದು ಅನ್ನುವಂತ ಮಾತನ್ನ ಜಫ್ರೀಸ್ ಅವರು ಹೇಳ್ತಿದ್ದಾರೆ. ಇದು ಖಂಡಿತ ಸ್ಟಾಕ್ ಅಂತೂ ಒಳ್ಳೆ ಸುದ್ದಿ ಅಲ್ಲ, ಬಟ್ ಆಸ್ ಯೂಶುವಲ್ ನಡೀತಾ ಇರುತ್ತೆ ಈ ರೀತಿಯ ಪ್ರೊಸೀಜರ್ ಗಳು. ಒಂದು ಇಂಡೆಕ್ಸ್ ಗೆ ಇನ್ಕ್ಲೂಡ್ ಆಗೋದು, ಎಕ್ಸ್ಕ್ಲೂಡ್ ಆಗೋದು ಅವೆಲ್ಲ ಕಾಮನ್ ಆಗಿ ಕಂಡು ಬರುವಂತದ್ದು. ಇನ್ ಕೇಸ್ ಎಕ್ಸ್ಕ್ಲೂಡ್ ಆದ್ರೆ ಬಹುಶಃ ಇದರಿಂದ ಕಂಪನಿ ಒಂದಷ್ಟು ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಸ್ಟಾಕ್ ಪ್ರೈಸ್ ವೈಸ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.